ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಂಚನೆ ಮಾಡಿರುವ ಗರಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಗಂಧದವರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸುವಂತೆ ದಲಿತ ಸಂಘರ್ಷ ಸಮಿತಿ ಧಾರವಾಡ ಜಿಲ್ಲಾ ಘಟಕವು ಒತ್ತಾಯಿಸಿದೆ. ಈ ಕುರಿತು ಸಮಿತಿಯ ಉತ್ತರ ಕರ್ನಾಟಕ ಕಾನೂನು ಸಲಹೆಗಾರರಾದ ಶರಣು ಅಂಗಡಿ, ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ, ರಾಜ್ಯ ಉಪಾಧ್ಯಕ್ಷರಾದ ಬಿವಿ ರಾಮಚಂದ್ರ, ಉತ್ತರ ಕರ್ನಾಟಕದ ಉಪಾಧ್ಯಕ್ಷರು ಹಾಗೂ ಮಾಜಿ ಮೇಯರ್ ವೆಂಕಟೇಶ್ ಮೇಸ್ತ್ರಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಸಂಗಮೇಶ್ ಬಸಲಗುಂದಿ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರಾದ ಹರೀಶ್ ಪೂಜಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇನ್ನು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭುವನೇಶ್ ಪಾಟೀಲ್ ಅವರು ಪ್ರಕರಣದ ಕುರಿತು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಪ್ರಕರಣದ ಹಿನ್ನೆಲೆ ಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸ್ತಿ ಸಂಖ್ಯೆ 80ರ ಮೂಲ ವಾರಸುದಾರರಾದ ನಿಂಗಪ್ಪ ತಂದೆ ಬೀರಪ್ಪ ಕಳಸಗಾರ್ ಅವರು 1921ರಲ್ಲಿ ಈ ಆಸ್ತಿಯನ್ನು ನೋಂದಾಯಿತ ಕ್ರಯ ಪತ್ರದ ಮೂಲಕ ಖರೀದಿ ಮಾಡಿದ್ರು. ಇದು ಅವರ ಪಿತ್ರಾರ್ಜಿತ ಆಸ್ತಿಯಾಗಿರುತ್ತದೆ. ಆದರೆ ಗರಗ ಗ್ರಾಮ ಪಂಚಾಯಿತಿಯ ಪಿಡಿಒ ಶಶಿಧರ್ ಗಂಧದವರು ಜವಾಬ್ದಾರಿಯುತ ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ಮೂಲ ವಾರಸುದಾರರ ಗಮನಕ್ಕೆ ಬಾರದಂತೆ ಖಾದರ್ ಖಾನ್, ನಜೀಬ್ ಸಾಬ್, ಬಾಬಾಜಾನ್, ಮಹಮ್ಮದ್ ಸಾಬ್ ಹಾಗೂ ಹುಸೇನ್ ಸಾಬ್ ಪಾಟೀಲ್ ಎಂಬುವರ ಹೆಸರುಗಳಿಗೆ ಗ್ರಾಮ ಪಂಚಾಯಿತಿಯ ದೃಢೀಕರಣ ಪತ್ರದಲ್ಲಿ ಉದ್ದೇಶಪೂರ್ವಕವಾಗಿ ಈ ಪಿತ್ರಾರ್ಜಿತ ಆಸ್ತಿಯನ್ನು ವರ್ಗಾಯಿಸಿ ವಂಚನೆ ಎಸಗಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈ ವಂಚನೆಗೆ ಸಂಬಂಧಿಸಿದಂತೆ ಗರಗ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 11/6/2026ರಂದು ಪಿಡಿಒ ಶಶಿಧರ್ ಗಂಧದ ವಿರುದ್ಧ ಅಪರಾಧ ಸಂಖ್ಯೆ 0112/2026 ಅನ್ವಯ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಮತ್ತು ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಯನ್ನ ತಕ್ಷಣವೇ ಕೆಲಸದಿಂದ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ರೇಷ್ಮಾ ಚಿಕ್ಕೊಪ್ಪ, ಮಲ್ಲಮ್ಮ ಕುಸ್ಕಲ್, ಕಾಶವ್ವ ಹಳಿಯಾಳ್, ಭಾರತಿ ವಕ್ಕೂನ್, ಮರಿಯವ್ವ ಮಾದರ್, ಮಂಜುಳಾ ಕಾಳೆ, ನಾಗರಾಜ್ ಹಿರೇಮನಿ, ಡಿಎಸ್ಎಸ್ ರಾಜ್ಯ ಮುಖಂಡರಾದ ಮೇಘರಾಜ್ ಹಿರೇಮನಿ, ಚಿರಂಜೀವಿ ರಾಥೋಡ್, ಮಂಜುನಾಥ್ ಹಳಿಯಾಳ್, ಶ್ರೀನಿವಾಸ್ ಅವರೊಳ್ಳಿ, ಪುಂಡಲೀಕ್ ತಿರ್ಲಾಪೂರ್, ಮಂಜುನಾಥ್ ವರೂರ್, ಬಸವರಾಜ್, ಶಶಿ ಗೊರವರ್, ಪರಶುರಾಮ್ ಅಂಗಡಿ, ಗೀತಾ ಕಲ್ಲೂರು, ರೇಣುಕಾ ಕಾಳೆ, ಸವಿತಾ ಕೊಟ್ಟಬಾಗಿ, ದುರ್ಗಪ್ಪ ಅಂಗಡಿ, ಶಶಿಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಈಗ ಪಬ್ಲಿಕ್ ಅಲ್ಲ ಸರ್, ಈಗ ನೋಡಿ ಸರ್, ಈಗ ನಾವು ಪಬ್ಲಿಕ್ ಬದುಕಬೇಕಂದಾಗ ಅದನ್ನ ನೀವು ಇಷ್ಟು ಜನ ಪಬ್ಲಿಕ್ ಬಂದು ಹೇಳ್ತಾ ಇದಾರೆ ಅಂದಾಗ ತಪ್ಪಿದ್ದಾಗ ಹೇಳಿರ್ತಾರಲ್ಲ ಸರ್, ನಿಮ್ಮ ಬಗ್ಗೆ ನಾವೇನು ತಪ್ಪು ಹೇಳ್ತಾ ಇದ್ದೀವ. ಈಗ ಅವ್ರು ತಪ್ಪು ಮಾಡಿದ್ರೆ ನಿಮ್ಮ ಕಡೆ ಬಂದಾಗ ನೀವು ಅದನ್ನ ಇಮಿಡಿಯೇಟ್ಲಿ ಮಾಡ್ಬೇಕು ಸರ್, ಅದನ್ನ ಆಕ್ಷನ್ ತಗೋಬೇಕು. ಅಲ್ಲ ಸರ್, 8 ತಿಂಗಳಾಯ್ತು ಸರ್. ಸರ್ ನಾನು ಗರಗ್ ಹೋಗಿದ್ದೀನಿ ಸರ್, ಕೇಳಿ ಸರ್, ನಾನು ಗರಗ್ ಹೋಗಿದ್ದೀನಿ, ಅಲ್ಲೂ ಕೂಡ ಆಗದ, ಅಲ್ಲೂ ಕೂಡ ತಪ್ಪಾಗದ, ನಾನು ಇಲ್ಲಿ ಕೂಡ ವಿಷಯಗಳು ಚರ್ಚೆ ಆಗ್ತಾ ಇದೆ. ನೀವು ಅದನ್ನ ಗಮನಕ್ಕೆ ತಗೊಂಡು